ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಈ ದಿನ 26/3/24ರಂದು ನಾವು ಒಟ್ಟು 26 ಬೈಕ್ಗಳನ್ನು ರಿಕವರ್ ಮಾಡಿದ್ದರಲ್ಲಿ ಯಶಸ್ವಿಯಾಗಿದ್ದೀವಿ. ಈ ಬೈಕ್ಗಳನ್ನು 3 ಕಳ್ಳರಿಂದ ಸೀಸ್ ಮಾಡಲಾಗಿದೆ. ಅದರಲ್ಲಿ ಒಬ್ಬ ಸುನೀಲ್ ಗಡ್ಡಿ, ಮೊಶೀನ್ ಕಲಾದಗಿ, ಸದ್ದಾಮ್ ಇವರೆಲ್ಲ 20 ವಯಸ್ಸು ಆಸ್ಪಾಸ್ ಇರೋರು, ಎಲ್ಲರೂ ವಿಜಯಪುರ ಶಹರದಲ್ಲಿ ವಾಸ ಮಾಡುವವರು. ಇವರ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆ ಇದಕ್ಕಿಂತ ಮುಂಚೆ ದಾಖಲಾಗಿಲ್ಲ. ಒಟ್ಟು ಈ ಕಾರ್ಯಾಚರಣೆಯಲ್ಲಿ 26 ಬೈಕ್ ವಶಕ್ಕೆ ಪಡೆದೀವಿ ಮತ್ತು 9 ಕೇಸನ್ನು ನಾವು ಭೇದಿಸಿದ್ದೀವಿ. ಇದೇ ರೀತಿ CEIR ಪೋರ್ಟಲ್ ಮೂಲಕ 29 ಮೊಬೈಲ್ಗಳನ್ನು ಸಹ ನಾವು ರಿಕವರ್ ಮಾಡಿದ್ದೀವಿ. ಯಾವುದು ಮೊಬೈಲ್ ಕಳ್ಕೊಂಡಿದ್ದಲ್ಲಿ ಸ್ಟೇಷನ್ಗೆ ಹೋದಾಗ ನಾವು ಸ್ಟೇಷನಲ್ಲಿ ಆ ಮೊಬೈಲ್ನ ಡೀಟೇಲ್ಸನ್ನು CEIR ಪೋರ್ಟಲ್, ಅದು ಆನ್ಲೈನ್ ಪೋರ್ಟಲಲ್ಲಿ ದಾಖಲು ಮಾಡ್ತೀವಿ. ಯಾವಾಗ ಮೊಬೈಲ್ ಸಿಕ್ಯೂರ್ ಆಗುತ್ತೆ, ಬೇರೆ ಕಡೆಯಲ್ಲೂ ಸಿಗುತ್ತೆ, ಆ ಮೊಬೈಲ್ ಮ್ಯಾಚ್ ಆದ ನಂತರ ಆ ಮೊಬೈಲನ್ನು ನಾವು ಸಂಬಂಧಪಟ್ಟವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಸೊ ಯಾವುದೇ ರೀತಿಯಲ್ಲಿ ನೀವು ಮೊಬೈಲ್ ಕಳ್ಕೊಂಡಲ್ಲಿ ನೀವು ಪೊಲೀಸ್ ಸ್ಟೇಷನ್ ಹೋದಾಗ ನಿಮಗೆ ಈ ಪೋರ್ಟಲ್ ಮೂಲಕ ರಿಜಿಸ್ಟ್ರೇಷನ್ ಆದ ನಂತರ ನಿಮಗೆ ಆ ಮೊಬೈಲ್ ಸಿಗೋದಲ್ಲಿ ಬಹಳ ಅನುಕೂಲ ಆಗುತ್ತೆ. ಈ ಎಲ್ಲ ಕಾರ್ಯಾಚರಣೆಯಲ್ಲಿ PI ಗಾಂಧಿ ಚೌಕ್ ಮಹಾಂತೇಶ್ ರಾಮಣ್ಣವರ್, PSI ಮಣ್ಣಿಗೇರಿ ಮತ್ತು ಇತರೆ ಸಿಬ್ಬಂದಿಗಳು ಬಹಳ ಒಳ್ಳೆಯ ಕಾರ್ಯಾಚರಣೆಯನ್ನು ಮಾಡಿರ್ತಾರೆ ಮತ್ತು ಅವರಿಗೆಲ್ಲರಿಗೂ ಶ್ಲಾಘಿಸಲಾಗಿದೆ ಮತ್ತು ಬಹುಮಾನವನ್ನು ಸಹ ಘೋಷಣೆ ಮಾಡಲಾಗಿದೆ. ಇದರ ಜೊತೆಗೇ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದು ಏನಂದರೆ, ತಮ್ಮ ಸ್ವತ್ತಿನ ರಕ್ಷಣೆ ಮಾಡುವುದು ಅಥವಾ ಯಾವ ರೀತಿ ಕಾಪಾಡಿಕೊಳ್ಳೋದು ಸ್ವಲ್ಪ ಸರಿಯಾಗಿ ನೋಡ್ಕೋಬೇಕು. ಸ್ಪೆಷಲಿ ಮೊಬೈಲ್ ಫೋನ್ಸ್, ಈಗ ಪ್ರತಿಯೊಬ್ಬ ಮೊಬೈಲ್ ಫೋನ್ ಬಳಸ್ತಾನೆ. ಸೊ ಮೊಬೈಲ್ ಫೋನ್ ಕಳೆದು ಹೋದಲ್ಲಿ ಅದನ್ನು ನೀವು ಕರೆಕ್ಟಾಗಿ ಸ್ಟೇಷನ್ ಬಂದು ಮಾಹಿತಿ ಕೊಟ್ಟಲ್ಲಿ ನಾವು ಅದನ್ನು ಪೋರ್ಟಲಲ್ಲಿ ಹಾಕ್ತೀವಿ ಮತ್ತು ನಿಮಗೆ ಅದು ಸಿಗೋದ್ರಲ್ಲಿ ಅನುಕೂಲ ಆಗುತ್ತೆ. ಇದೇ ರೀತಿ ಯಾವುದೇ ರೀತಿಯ ಸೈಬರ್ ಕ್ರೈಮ್ ಬಗ್ಗೆ ನೀವು 1930 ನಂಬರ್ಗೆ ಡಯಲ್ ಮಾಡಿದಲ್ಲಿ ಸೈಬರ್ ವಂಚನೆ, ಉದಾಹರಣೆಗೆ ನಿಮಗೆ ಯಾರೂ OTP ಬರ್ತದೆ. OTP ಬಂದಾಗ ನೀವು OTP ಶೇರ್ ಮಾಡ್ತೀರಿ. ಶೇರ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟಿಂದ ಕೆಲವು ಹಣ ಕಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಕೂಡಲೇ ನೀವು 1930 ಕರೆ ಮಾಡಿದಲ್ಲಿ ನಿಮಗೆ ಅನುಕೂಲ ಆಗ್ಬೋದು. ನಮ್ಮಲ್ಲಿ ಸಾಕಷ್ಟು ಕೇಸಸ್ ಬರ್ತಾ ಇದ್ದಾವೆ, ವಿಶೇಷವಾಗಿ ಇನ್ವೆಸ್ಟ್ಮೆಂಟ್ ಫ್ರಾಡ್. ನೀವು ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಹೆಚ್ಚಿನ ಹಣ ಕೊಡ್ತೀವಿ ಅಂತ ಹೇಳಿ 30 ಲಕ್ಷ, 50 ಲಕ್ಷ, 60 ಲಕ್ಷ ಕಳ್ಕೊಂಡವರು ಇದ್ದಾರೆ. ನಿಮ್ಮ ಗಮನಕ್ಕೆ ಬಂದ ತಕ್ಷಣ ದಯವಿಟ್ಟು ಇದನ್ನು ನೀವು ಪೊಲೀಸರ ಗಮನಕ್ಕೆ ತನ್ನಿ. ಮತ್ತು ಗೋಲ್ಡನ್ ಅವರ್ OTP ಫ್ರಾಡ್ ಆಗಲಿ, ಯಾವುದೇ ರೀತಿ ಆಗಲಿ, ನಿಮ್ಮ ಅಕೌಂಟಿಂದ ಹಣ ಕಟ್ ಆಗಿದೆ, ನಿಮಗೆ ಗೊತ್ತಾಗಿದೆ ಏನಾದರೂ ತಪ್ಪಾಗಿದೆ ಅಂದ ತಕ್ಷಣ 1930 ಕರೆ ಮಾಡಿ ಅವ್ರು ಏನು ಮಾಹಿತಿ ಕೇಳ್ತಾರೆ ಆ ಮಾಹಿತಿಯನ್ನು ಕೊಡಿ. ನಿಮ್ಮ ಆ ಟ್ರಾನ್ಸಾಕ್ಷನ್ನು ನಿಲ್ಲಿಸುವುದು ಮತ್ತು ನಿಮ್ಮ ಹಣವನ್ನು ರಿಕವರ್ ಮಾಡೋದ್ರಲ್ಲಿ ಬಹಳ ಅನುಕೂಲ ಆಗುತ್ತದೆ. ಬೇರೆ ವಿಚಾರ ಇದರಲ್ಲಿ 9 FIR ಈಗಾಗಲೇ ರಿಜಿಸ್ಟರ್ ಆಗಿವೆ. ನಾವು 3 ಕಳ್ಳರನ್ನು ಹಿಡಿದ ನಂತರ ಅವರು 9 ಕೇಸಸ್ಸಲ್ಲಿ ಮಾಡಿದ್ದನ್ನು ಒಪ್ಕೊಂಡಿರ್ತಾರೆ ಮತ್ತು ಅವರಿಂದ ಒಟ್ಟು 26 ಬೈಕ್ಗಳನ್ನು ನಾವು ಅವರಿಂದ ಸೀಸ್ ಮಾಡಿರ್ತೀವಿ. ಅದು ಬೇರೆ ಬೇರೆ ಬೈಕ್ಸ್ ಇದ್ದಾವೆ, ಅದು ನೋಡಬೇಕಾಗುತ್ತೆ ಯಾವ ರೀತಿ ಎಕ್ಸಾಕ್ಟ್ಲಿ ಯಾವ ಕೇಸಲ್ಲಿದೆ ನೋಡ್ತೀವಿ. ಇದು ಫಸ್ಟ್ ಟೈಮ್ ಅಫೆಂಡರ್ಸ್. ಇದಕ್ಕಿಂತ ಮುಂಚೆ ಇವರ ಮೇಲೆ ಬೇರೆ ಯಾವುದು ಕ್ರಿಮಿನಲ್ ಮೊಕದ್ದಮೆ ನಮ್ಮಲ್ಲಿ ದಾಖಲೆ ಆಗಿಲ್ಲ. ಈಗ ಹೊಸದಾಗಿ ಇವರು ಈ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ನಾವು ಅದರ ಮೇಲೆ ನಮ್ಮ ಕಾನೂನು ಪ್ರಕಾರ ಏನು ಕ್ರಮ ಇದೆ ಅದನ್ನು ಮಾಡ್ತೀವಿ. ಮೊಬೈಲ್ ಬೇರೆ ಬೇರೆ ಕಡೆ ಎಲ್ಲ ಲೋಕಲೇ ಮೊಬೈಲು ನಮ್ಮ ಲಿಮಿಟಲ್ಲಿ ಬಂದದ್ದು, ನಮ್ಮ ಸ್ಟೇಷನಲ್ಲಿ ಗಾಂಧಿ ಚೌಕ್ ಠಾಣೆಯಲ್ಲಿ ದಾಖಲಾದದ್ದು. ಸರ್ ಇನ್ನೊಂದು ಏನಿದೆ ಅಂದರೆ HD ಕುಮಾರ್ ಆನಂದ್ ಸರ್ ಆದರು ಅವ್ರ ಹೆಸರು ತಗೊಂಡು ಒಂದು ಆರ್ಮಿದವರು ಬಳಸಿದ್ದಾರೆ ವಾಲ್ನಲ್ಲಿ. ಅವರು ಸಾಹೇಬ್ ನಂಬರ್ ಕೊಟ್ಟಾರ, ಹಂಗಾಗಿ ಒಂದು ಆಲ್ರೆಡಿ ಯೂಟ್ಯೂಬ್ದವರು ಏನಾಯ್ತು ಆರ್ಮಿದವರು ನೋಡ್ರಿ, ನಾನು ಅದೇ ಹೇಳ್ತಾ ಇದ್ದೀನಿ. ಸೈಬರ್ ವಂಚನೆ ಮಾಡುವವರು ಏನಾದರೂ ನಾನು ಎಂಥವನು ಇದೀನಿ ಅಂತ ನಂಬಿಸ್ತಾರೆ. ಆ ನಂಬಿಕೆ ಬಂದ ನಂತರ ನಿಮಗೆ ಮೋಸ ಮಾಡ್ತಾರೆ. ನಿಮಗೆ ಯಾವ ಕ್ಷಣದಲ್ಲಿ ಅನಿಸ್ತೆ ನನಗೆ ಮೋಸ ಆಗಿದೆ, ನೀವು ಇಮಿಡಿಯೇಟ್ 1930 ಫೋನ್ ಮಾಡಿ. ಪೊಲೀಸ್ ಸ್ಟೇಷನ್ ಬರ್ಬೋದು. ಫಸ್ಟ್ ನೀವು ಕೆಲಸ ಮಾಡಿದರೆ 1930 ಆ ನಂಬರ್ಗೆ ಕರೆ ಮಾಡೋದು ಮತ್ತು ಅವರಿಗೆ ಹೇಳೋದು ಇಂಥ ಫ್ರಾಡ್ ಆಗಿದೆ, ಅವ್ರಿಗೆ ಏನು ಡೀಟೇಲ್ಸ್ ಕೇಳ್ತಾರೆ ಅದನ್ನು ಕೊಡೋದು. ಅದು ಅಂಥ ಸಂದರ್ಭದಲ್ಲಿ ಅವರಿಂದ ಆ್ಯಕ್ಷನ್ ಆಗಿ ನಿಮಗೆ ಅಮೌಂಟ್ ರಿಕವರ್ ಆಗೋದ್ರಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ.